ಭೂಮಿಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ದೆ ನಾನು? ಜೀವಂತ ಗ್ರಹ. ಓಕೆ, ಹಾಗಾದ್ರೆ ಭೂಮಿನ ಇದು ಚಪ್ಪಟೆ ಆಕಾರದಲ್ಲಿ ಇದೆ ಅಂತ ಹೇಳಿದ್ನಲ್ಲ, ಅಂದ್ರೆ ಗೋಳಾಕಾರದಲ್ಲಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಇನ್ನೊಂದು ಹೊಸ ಹೆಸರಿದಾವೆ ಎರಡು. ಅವು ಯಾವ? ಭೂಮ್ಯಾಕಾರ. ಹೌದಾ? ಭೂಮ್ಯಾಕಾರ. ಓಕೆ, ನೆಕ್ಸ್ಟ್ ಹೇಳಿದ್ದೆ ನಾನು ಸಮಭಾಜಕ ವೃತ್ತದಲ್ಲಿ ವ್ಯಾಸ ಎಷ್ಟಿದೆ ಅಂತ ಹೇಳಿದ್ದೆ, ಅಂದ್ರೆ ಇದು ಭೂಮಿ. ಓಕೆ, ಈ ತರ ಇದೆ, ಅಂಡಾಕಾರದಲ್ಲಿ ಇದೆ. ಹೌದಾ? ಮೊಟ್ಟೆ ಆಕಾರದಲ್ಲಿ ಇದೆ ನಮ್ಮ ಭೂಮಿ. ಅದರಲ್ಲಿ ಸಮಭಾಜಕ ವೃತ್ತ ಅಂದ್ರೆ ಇಲ್ಲಿ ಬರುತ್ತೆ 40,000 ಅಂದ್ರೆ ರೌಂಡ್. ಹೌದಾ? ಸುತ್ತು ಸುತ್ತಬೇಕಂದ್ರೆ 40,776 ಕಿಲೋಮೀಟರ್. ಸಮಭಾಜಕ ವೃತ್ತದಲ್ಲಿ 40,076 ಕಿಲೋಮೀಟರ್. ಹೌದಾ? ಹಾಗಾದ್ರೆ ಜಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೇಳಿದ್ದೆ ನಾನು? 12,000 ಕಿಲೋಮೀಟರ್. ಹೌದಾ? 12,756 ಹೌದಾ? ಇದು ಜಸ್ಟ್ ಇಲ್ಲಿಂದ ಇಲ್ಲಿಗೆ ಬರಕ್ಕೆ, ಮತ್ತೆ ರೌಂಡ್ ಹಾಕ್ಬೇಕು ಅಂದ್ರೆ 40,076 ಕಿಲೋಮೀಟರ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಧ್ರುವೀಯ ವ್ಯಾಸ, ಅಂದ್ರೆ ಇದು ಧ್ರುವಗಳು, ಇವೆರಡು ಭೂಮಿಯ ಧ್ರುವಗಳು. ಇದರ ವ್ಯಾಸ ಎಷ್ಟಪ್ಪ ಅಂದ್ರೆ 12,000, ಜಸ್ಟ್ ಮ್ಯಾಲ್ ಅಷ್ಟೇ, ಇಲ್ಲಿ ಇಲ್ಲಿಗೆ ಅಷ್ಟೇ ಅಮ್ಮ. 12,000 ಎಷ್ಟು? 714 ಇಲ್ಲಿಂದ ಇಲ್ಲಿಗೆ ಎಷ್ಟು? 12,714 ಕಿಲೋಮೀಟರ್. ಓಕೆ, ಇಲ್ಲಿ ಅಷ್ಟೇ ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಅದನ್ನ ರೌಂಡ್ ಮಾಡಿದ್ರೆ ಎಷ್ಟಾಗುತ್ತೆ? 40,008 ಮಿಸ್. 40,008. ನಿಮಗೆ ಅರ್ಥ ಆಗ್ತಿದ್ಯಾ? ಬಾಯ್ ಬಿಡ್ಬೇಕು, ನೀವು ಬಾಯ್ ಬಿಟ್ಟು ಹೇಳಿದ್ರೆ ನಿಮ್ಗೆ ನೆನಪಿರುತ್ತೆ. ಯಾರೇ ಆಗಲಿ, ಯಾರು ಹೇಳ್ತಿದಾರಲ್ಲ ಅದನ್ನ ಮತ್ತೆ ರಿಪೀಟ್ ಮಾಡ್ಕೊಂಡು ಹೋದ್ರೆ, ಅಂದ್ರೆ ಅದನ್ನ ನಮಗೆ ಮನಸ್ಸಲ್ಲಿ ಪುನರಾವರ್ತನೆ ಅಂತ ಹೇಳ್ತೀವಿ. ರಿಪೀಟ್ ನಾವು ಎಷ್ಟು ಸರಿ ಪ್ರಯತ್ನ ಪಟ್ಟು ಕಲಿತೀವೋ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ನಾವು. ಆಯ್ತಾ? ಇದು ನೆಕ್ಸ್ಟ್ ಬಂದ್ಬಿಟ್ಟು ಅಂದ್ರೆ ಇಲ್ಲಿ 714, ಇಲ್ಲಿ ಎಷ್ಟಿದೆ? 756. ಅಂದ್ರೆ ಇದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 42 ಕಿಲೋಮೀಟರ್. ಹೌದಾ? ಅಂದ್ರೆ ಇಲ್ಲಿಗೆ ಎಷ್ಟು? 42 ಕಿಲೋಮೀಟರ್ ಅಂತರ. ಅಂದ್ರೆ ಅಷ್ಟು ವ್ಯತ್ಯಾಸವನ್ನು ನಾವು ಕಾಣಬಹುದು ಸಮಭಾಜಕ ವೃತ್ತ ಮತ್ತೆ ಧ್ರುವೀಯ ಪ್ರದೇಶಗಳಲ್ಲಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಸೈಲೆಂಟ್ ಏನ್ ಹೇಳ್ರಿ? ಇಲ್ಲಿ ಸಮಭಾಜಕ ವೃತ್ತದಲ್ಲಿ ನಾವು 12,756 ಕಿಲೋಮೀಟರ್ ನೋಡ್ತೀವಿ. ಇಲ್ಲಿ ಧ್ರುವೀಯ ಪ್ರದೇಶಗಳಲ್ಲಿ 12,714 ನೋಡ್ತೀವಿ. ಇಲ್ಲಿ ಇರ್ತಕ್ಕಂತ ಅಂತರ ಮತ್ತೆ ಇಲ್ಲಿ ಇರ್ತಕ್ಕಂತ ಅಂತರ, ಇವೆರಡರ ನಡುವಿನ ವ್ಯತ್ಯಾಸ ಏನ್ ನೋಡ್ತೀವಿ, ಹೇಗೆ ನೋಡ್ತೀವಿ ನಾವು ಅಂತಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 42 ಕಿಲೋಮೀಟರ್ ಅಷ್ಟೇ ವ್ಯತ್ಯಾಸ. ಇಲ್ಲಿ ಕೇಳಾಗಿದೆ, ಇಲ್ಲಿ 756. ಓಕೆ, ಇಲ್ಲಿ ಎಷ್ಟಿದೆ? 714. ಇದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 42. ಓಕೆ, 42 ಕಿಲೋಮೀಟರ್ ವ್ಯತ್ಯಾಸನ ನಾವು ಇಲ್ಲಿಗೆ ನೋಡಬಹುದು. ಆಯ್ತಾ? ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪಾಠ ನೋಡೋಣ. ಇವತ್ತು ಇದೆಲ್ಲ ನಿಮಗೆ ಮಾಡಿರೋದು, ಇವತ್ತು ನಿಮಗೆ ಮತ್ತೆ ಅದು ರಿಪೀಟ್ ಆಗಲಿ ಅಂತ ಹೇಳಿದ್ದೆ. ಹೌದಾ? ಅದಕ್ಕೆ ಭೂಮಿಯಲ್ಲಿ ಭೂಭಾಗಗಳನ್ನು ಖಂಡಗಳೆಂದು ಕರೆಯುತ್ತಾರೆ. ಈ ಭೂಮಿಯಲ್ಲಿರ್ತಕ್ಕಂಥ ಭೂಪ್ರದೇಶ ಅಂದ್ರೆ ನೀರಿನ ಪ್ರದೇಶ ಬಿಟ್ಬಿಟ್ಟು ಇನ್ನು ಉಳಿದ ಭೂಪ್ರದೇಶ ಏನಿರುತ್ತಲ್ಲ ಅದನ್ನ ಏನಂತ ಕರಿತೀವಿ? ಖಂಡಗಳು ಅಂತ ಕರಿತೀವಿ. ಇಡೀ ಭೂಭಾಗವನ್ನು 7 ಖಂಡಗಳಾಗಿ ವಿಂಗಡಿಸಲಾಗಿದೆ. ಹೌದಾ? ಇಡೀ ಭೂಭಾಗವನ್ನು ಎಷ್ಟು ಖಂಡಗಳಾಗಿ ವಿಂಗಡಿಸಲಾಗಿದೆ? 7 ಖಂಡ. ಅವು ಯಾವ ಅಂತ ಹೇಳ್ತೀರಾ ಮಿಸ್? ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಅಂಟಾರ್ಟಿಕ್ ಖಂಡ ಮಿಸ್. ಏಷ್ಯಾ ಖಂಡ, ಅಂಟಾರ್ಟಿಕಾ ಖಂಡ, ಏಷ್ಯಾ ಖಂಡ ಮಿಸ್. ಉತ್ತರ ಅಮೆರಿಕ, ಆಫ್ರಿಕಾ, ದಕ್ಷಿಣ ಅಮೆರಿಕ, ಅಂಟಾರ್ಟಿಕ್ ಅದು ಸಾಗರ.
ಯಾವ್ಯಾವಿದಾವೆ ಗೊತ್ತಾ? ಏಷ್ಯಾ, ಆಫ್ರಿಕಾ, ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ. ಹೌದಾ? ಬರೆಯಲ್ವಾ ಬೋರ್ಡ್ ಮೇಲೆ? ಎಸ್ ಮಿಸ್. ಖಂಡಗಳು ಎಷ್ಟಿದಾವೆ? 7 ಖಂಡ. ಬೋರ್ಡ್ರಲ್ಲಿ ಫಸ್ಟ್ ಇದು ಯಾವುದು? ಏಷ್ಯಾ ಖಂಡ. ಏಷ್ಯಾ. ಹೌದಾ? ಎಸ್ ಮ್ಯಾಮ್. ಎರಡನೇದು ಆಫ್ರಿಕಾ. ಆಫ್ರಿಕಾ. ಮೂರನೇದು ಉತ್ತರ ಅಮೇರಿಕಾ. ಅಮೇರಿಕಾ. ದಕ್ಷಿಣ ಅಮೇರಿಕಾ. ದಕ್ಷಿಣ ಅಮೇರಿಕಾ. ಡಿಕ್ ಯುರೋಪ್. ಅಂಟಾರ್ಟಿಕ್. ಓಕೆ. ಎಸ್ ಮಿಸ್. ನೆಕ್ಸ್ಟ್ ಯುರೋಪ್. ಯುರೋಪ್. ನೆಕ್ಸ್ಟ್ ಏಳನೇದು ಯಾವುದು? ಆಸ್ಟ್ರೇಲಿಯಾ. ಹೌದಾ? ನೆಕ್ಸ್ಟ್ ಇದನ್ನ ಹೇಳ್ಬೇಕು ನೀವೆಲ್ಲರೂ ಜೋರಾಗಿ. ಖಂಡಗಳಲ್ಲಿ ಎಷ್ಟು ಖಂಡಗಳ ಅಲ್ಲ ಭೂಭಾಗದಲ್ಲಿ ನಾವು ಎಷ್ಟು ಖಂಡಗಳನ್ನು ನೋಡ್ತೀವಿ? 7 ಖಂಡ. 7 ಖಂಡಗಳು. ಅದರಲ್ಲಿ ಮೊದಲನೇದು ಯಾವುದು? ಏಷ್ಯಾ ಖಂಡ, ಆಫ್ರಿಕಾ, ಆಮೇಲೆ ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಟಿಕಾ, ಯುರೋಪ್, ಆಸ್ಟ್ರೇಲಿಯಾ. ತಿಳಿತಾ ಎಲ್ಲರಿಗೂ? ಹಾಗಾದ್ರೆ ಈ ಖಂಡಗಳ ವಿಸ್ತಾರ ಭೂಭಾಗಗಳಾಗಿವೆ. ಅಂದ್ರೆ ಈ ಖಂಡಗಳೆಲ್ಲವೂ ಭೂಭಾಗದಲ್ಲಿ ಕಂಡು ಬರ್ತವೆ. ಅಂದ್ರೆ ನಮ್ಮ ಭೂಮಿಯ ಭೂಭಾಗದಲ್ಲಿ ಈ 7 ಖಂಡಗಳನ್ನ ನಾವು ನೋಡ್ತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಅತಿ ದೊಡ್ಡ ಖಂಡ ಯಾವುದು ಅಂತ ಏಷ್ಯಾ ಖಂಡ ಹೌದಾ? ಏಷ್ಯಾ ಖಂಡ ದೊಡ್ಡದು. ಏಷ್ಯಾ ಖಂಡ ದೊಡ್ಡದು. ಹೌದಾ? ದೊಡ್ಡ ಖಂಡ ಯಾವುದು? ಏಷ್ಯಾ. ಅತಿ ಚಿಕ್ಕದು ಯಾವುದು? ಆಸ್ಟ್ರೇಲಿಯಾ. ಹೌದಾ? ಎಸ್ ಮ್ಯಾಮ್. ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ. ವೆರಿ ಗುಡ್. ನೆಕ್ಸ್ಟ್ ಇಲ್ಲಿ ಮತ್ತೆ ಭೂಮಿ ಮೇಲಿನ ಅಂದ್ರೆ ಭೂಮಿ ಇದೆಯಲ್ಲ ಇದ್ರ ಮೇಲಿನ ಜಲರಾಶಿ ಅಂದ್ರೆ ಅಲ್ಲಿರ್ತಕ್ಕಂಥ ನೀರಿನ ಪ್ರದೇಶವನ್ನು ನಾವೇನಂತ ಕರಿತೀವಿ? ಜಲರಾಶಿ. ಜಲರಾಶಿ ಅಂತ ಕರಿತೀವಿ. ಹೌದಾ? ಜಲರಾಶಿಯನ್ನ 4 ಮಹಾಸಾಗರಗಳಾಗಿ ವಿಂಗಡಿಸಲಾಗಿದೆ. ಹೌದಾ? ಫಸ್ಟ್ ಇವತ್ತು ತಿಳ್ಕೊಂಡಿದ್ದು ನಾವು ಯಾವುದು? ಭೂಭಾಗನ. ಎಸ್ ಮ್ಯಾಮ್. ಭೂಮಿ ಮೇಲೆ ಇರ್ತಕ್ಕಂಥ ಭೂಭಾಗದ ಬಗ್ಗೆ ನಾವು ಖಂಡಗಳ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಯಾವ ತಿಳ್ಕೋಬೇಕು? ಅಲ್ಲಿ ಭೂಮಿ ಮೇಲೆ ಇರುವಂತಹ ನೀರಿನ ಭಾಗ ಜಲರಾಶಿ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ತಿಳ್ಕೋಬೇಕು. ಅದು ಎಷ್ಟು ಮಹಾಸಾಗರಗಳಾಗಿ ವಿಂಗಡಿಸಲಾಗಿದೆ? 4 4 ಮಹಾಸಾಗರಗಳಾಗಿ ವಿಂಗಡಿಸಲಾಗಿದೆ. ಇಲ್ಲಿ ಸಾಗರಗಳು. ಹೌದಾ? ಎಸ್ ಮ್ಯಾಮ್. ಫಸ್ಟ್ನೇದು ಯಾವ್ದಪ್ಪ? ಪೆಸಿಫಿಕ್. ಫಸ್ಟ್ ಪೆಸಿಫಿಕ್ ಸಾಗರ. ಎರಡನೇದು ಅಟ್ಲಾಂಟಿಕ್ ಸಾಗರ. ಅಟ್ಲಾಂಟಿಕ್. ಅಪ್ಪಾಜಿ ಎಲ್ಲರಿಗೂ ಕೇಳ್ರಿ. ಅಟ್ಲಾಂಟಿಕ್. ಇದು ನೋಡ್ರಿ ಅಟ್ಲಾ. ಓಕೆ. ಟಾ ಬರೆದು ಲಾವತ್ ಕೊಡ್ತೀವಿ. ಆಮೇಲೆ 0 ಇದೆ. ಅಟ್ಲಾಂಟಿಕ್ ಅಂದ್ರೆ ಅಮ್ಮ ಬರುತ್ತೆ ಇಲ್ಲಿ ಟಿ. ಹೌದಾ? ಅಟ್ಲಾಂಟಿಕ್ ಸಾಗರ. ಹಿಂದೂ ಸಾಗರ. ಇದು ಹಿಂದೂ ಹಿಂದೂ ಮಹಾಸಾಗರ. ಮಹಾಸಾಗರ. ನೆಕ್ಸ್ಟ್ ಆರ್ಟಿಕ್ ಸಾಗರ.
ಯಾವುದು ಅಂದ್ರೆ ಫಸ್ಟ್ ಪೆಸಿಫಿಕ್ ಸಾಗರ. ಇದು ಯಾವುದು ದೊಡ್ಡ ಸಾಗರ. ಯಾವ್ದಪ್ಪ? ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರ ಬಂದು ಈ ಮಹಾಸಾಗರಗಳಲ್ಲಿ ಅತಿ ದೊಡ್ಡ ಸಾಗರ. ಹಾಗೆ ಆರ್ಟಿಕ್ ಸಾಗರ ಯಾವುದು? ಚಿಕ್ಕ ಸಾಗರ. ನೆಕ್ಸ್ಟ್ ಬಂದು ಅತಿ ಚಿಕ್ಕದು ಅಂದ್ರೆ ಇದು ದೊಡ್ಡದು, ಅಂದ್ರೆ ದೊಡ್ಡದಾಗಿನೂ ಇದೆ ಆಳವಾಗಿನೂ ಇದೆ ಈ ಸಾಗರ ಯಾವುದು? ಪೆಸಿಫಿಕ್ ಸಾಗರ. ಆಮೇಲೆ ಆರ್ಕ್ಟಿಕ್ ಸಾಗರ ಬಂದು ಚಿಕ್ಕದು ಹೌದು, ಅಷ್ಟು ಆಳವನ್ನು ಸಹ ಅದು ಹೊಂದಿಲ್ಲ. ಅದಕ್ಕೆ ಇದನ್ನ ಯಾವ್ದನ್ನ ಪೆಸಿಫಿಕ್ ಸಾಗರನ ಅತ್ಯಂತ ದೊಡ್ಡ ಮಹಾಸಾಗರ ಅಂತ ಕರಿತೀವಿ. ಇದು ಆರ್ಕ್ಟಿಕ್ ಸಾಗರನ ಏನಂತ ಕರಿತೀವಿ? ಚಿಕ್ಕ ಸಾಗರ ಕರಿತೀವಿ. ಮತ್ತೆ ಭೂ ಮತ್ತು ಜಲರಾಶಿಗಳು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸಮನಾಗಿ ಹಂಚಿಕೆಯಾಗಿಲ್ಲ. ಅಂದ್ರೆ ಇದು ಉತ್ತರ ಗೋಳಾರ್ಧ, ಹೌದಾ? ನೋಡಿ, ಇದು ಈ ಭಾಗ ಇದೆಯಲ್ಲ, ಇದು ಉತ್ತರ ಗೋಳಾರ್ಧ. ಓಕೆ, ಇದು ಇದೆಯಲ್ಲ, ಇದು ದಕ್ಷಿಣ ಗೋಳಾರ್ಧ, ಹೌದಾ? ಇಲ್ಲಿ ಇವೆರಡು ಜಾಗದಲ್ಲಿ ಜಲರಾಶಿ ಆಗ್ಲಿ ಭೂರಾಶಿ ಆಗ್ಲಿ ಏನು ಅಂದ್ರೆ ಸಮವಾಗಿ ಹಂಚಿಕೆ ಆಗಿಲ್ಲ, ಅಲ್ಲಿ ಸಮವಾಗಿಲ್ಲ. ಇಷ್ಟೇ ಭೂಮಿ ಇದೆ, ಇಷ್ಟೇ ನೀರಿದೆ ಅಂತ ಹೇಳಕ್ಕೆ ಬರಲ್ಲ, ಹೌದಾ? ನೆಕ್ಸ್ಟ್ ಸಮನಾಗಿ ಹಂಚಿಕೆಯಾಗಿಲ್ಲ. ಉತ್ತರ ಗೋಳಾರ್ಧದಲ್ಲಿ 60% ಭಾಗದಷ್ಟು ಭೂಭಾಗವಿದೆ. ಇಲ್ಲಿ ಎಷ್ಟಿದೆ? 60% ಭೂಭಾಗ ಇದೆ ಇಲ್ಲಿ, ಹೌದಾ? ನೆಕ್ಸ್ಟ್ 40% ಭಾಗದಷ್ಟು ಜಲರಾಶಿ ಇದೆ. ಇಲ್ಲಿ 40% ಜಲರಾಶಿ ಇದೆ. ಓಕೆ, ನೆಕ್ಸ್ಟ್ ಆದ್ದರಿಂದ ಇದನ್ನು ಏನಂತ ಕರೀತಾರೆ? ಯಾವ್ದನ್ನ ಉತ್ತರ ಗೋಳಾರ್ಧವನ್ನು ಏನಂತ ಕರೀತಾರೆ ಅಂದ್ರೆ ಭೂಪ್ರಧಾನ ಗೋಳ. ಈ ಪ್ರದೇಶನ ಏನಂತ ಕರೀತಾರೆ? ಭೂಪ್ರಧಾನ ಗೋಳ. ಭೂಪ್ರಧಾನ ಗೋಳ. ಓಕೆ, ಭೂಪ್ರಧಾನ ಗೋಳ ಅಂತ ಯಾವ ಭಾಗವನ್ನು ಕರೀತಾರೆ? ಉತ್ತರ ಭಾಗವನ್ನು ಕರೀತಾರೆ. ಉತ್ತರ ಗೋಳಾರ್ಧ. ಭೂಮಿಯ ಉತ್ತರ ಗೋಳಾರ್ಧವನ್ನು ನಾವು ಏನಂತ ಕರಿತೀವಿ? ಭೂಪ್ರಧಾನ ಗೋಳ ಅಂತ ಕರಿತೀವಿ. ಕಾರಣ ಅಲ್ಲಿ 60% ಭೂಭಾಗವನ್ನು ಒಳಗೊಂಡಿದೆ, ಹಾಗೆ 40% ಜಲರಾಶಿಯನ್ನು ಒಳಗೊಂಡಿದೆ, ಹೌದಾ? ಅರ್ಥ ಆಗ್ತಿದೆಯಾ ಎಲ್ರಿಗೂ? ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಗೋಳಾರ್ಧ, ಅಂದ್ರೆ ಇದಕ್ಕೆ ಅಪೋಸಿಟ್ ಇದೆ ದಕ್ಷಿಣ ಗೋಳಾರ್ಧ. ಇಲ್ಲಿ 81 ಭಾಗದಷ್ಟು ಜಲರಾಶಿ ಇದೆ, 19 ಭಾಗದಷ್ಟು ಭೂರಾಶಿ. ಇದರಲ್ಲಿ ಎಷ್ಟಿದೆ? 81% ಎಷ್ಟಿದೆ? ನೀರಿದೆ, ಹೌದಾ? ಜಸ್ಟ್ 19% ಎಷ್ಟಿದೆ? ಭೂಭಾಗವನ್ನು ಒಳಗೊಂಡಿದೆ, ಅಂದ್ರೆ ಅದಕ್ಕೆ ಅಪೋಸಿಟ್ ಇಲ್ಲಿದೆ, ಹೌದಾ? ಅಂದ್ರೆ ಇದಕ್ಕೆ ವಿರುದ್ಧವಾಗಿದೆ. ಇಲ್ಲಿ ಭೂಭಾಗ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ. ಇಲ್ಲಿ ನೀರಿನ ಭಾಗ ಜಾಸ್ತಿ ಇದೆ, ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಅಂದ್ರೆ ಇದಕ್ಕೆ ಅಪೋಸಿಟ್ ಇದೆ, ವಿರುದ್ಧವಾಗಿ ಇದೆ ಅಂತ ಹೇಳ್ಬೋದು. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಜಲಪ್ರಧಾನ ಭೂಗೋಳ ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ? ಜಲಪ್ರಧಾನ ಭೂಗೋಳ. ಜಲಪ್ರಧಾನ ಭೂಗೋಳ. ಇದನ್ನೇನಂತ ಕರೀತಾರೆ? ಭೂಪ್ರಧಾನ ಭೂಗೋಳ. ಹೌದಾ? ಭೂಪ್ರಧಾನ ಗೋಳ, ಹೌದಾ? ಅರ್ಥ ಆಗ್ತಿದ್ಯಾ? ಹಂಗಾದ್ರೆ ಇವಾಗ ನಾವು ಈ ಭೂಮಿಯ ಬಗ್ಗೆ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್, ಹೌದಾ? ಇದು ಪ್ರತಿಯೊಂದು ನಂಬರ್ ಪ್ರಕಾರ ನೀಟಾಗಿ ನೆನ್ಪಿಟ್ಕೋಬೇಕು. ನೀವು ನೆನ್ಪಿರ್ಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು ಮತ್ತೆ ಅದನ್ನ ಬರಿಬೇಕು. ನಿಮ್ಮ ಯಾವ್ದು ಹ್ಯಾಂಡ್ ರೈಟಿಂಗ್
ಬಹಳ ನೀಟ್ ಆಗುತ್ತೆ. ಇಲ್ಲಿ ಎಲ್ಲರೂ ಜಾಣರಿದ್ದೀರಿ, ನಂಗೆ ಅರ್ಥ ಆಗ್ತಿದೆ. ಎಲ್ಲರೂ ಜಾಣರಿದ್ದೀರಿ, ನಿಮ್ಮ ವರ್ಕ್ ನೀವು ಚೆನ್ನಾಗಿ ಮಾಡ್ರಿ. ಇವಾಗ ಅರ್ಥ ಆಗ್ತಿದೆ ತಾನೇ ನಾನು ಹೇಳ್ತೀನಿ? ಎಸ್ ಮಿಸ್. ವೆರಿ ಗುಡ್. ಆಮೇಲೆ ಹಂಗಾದ್ರೆ ಇವಾಗ ನಾವು ಯಾವ್ದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅಕ್ಷಾಂಶ ಮತ್ತೆ ರೇಖಾಂಶ. ಹೌದಾ? ಭೂಮಿ ಮೇಲೆ ವೇಳೆ ಅಂದ್ರೆ ನಾವು ಸಮಯ ನೋಡ್ತೀವಲ್ಲ, ಇವಾಗ ಎಷ್ಟು ಗಂಟೆ ಆಗಿದೆ ಅಂದ್ರೆ ಏನಂತೀವಿ? 11 ಗಂಟೆ 12 ಗಂಟೆ ಅಂತ ಹೇಳ್ತೀವಲ್ಲ. ಮತ್ತೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಹೇಳ್ತೀವಲ್ಲ. ಇವೆಲ್ಲ ನಮ್ಗೆ ತಿಳಿದು ಬರೋದು ಯಾವ್ದ್ರಿಂದ ಅಂದ್ರೆ ಅಕ್ಷಾಂಶ ಮತ್ತೆ ರೇಖಾಂಶ. ಹೌದಾ? ಹಂಗಾದ್ರೆ ಅಳಸಣ್ಣ ಏನ್ ಬರೀಗ? ಹೌದಾ? ಇದು ಭೂಮಿ. ಓಕೆ, ಇವಾಗ ಓದ್ತೀನಿ, ನೀಟಾಗಿ ಕೇಳಿಸ್ಕೊಳ್ರಿ, ಆಮೇಲೆ ಬೇಗ ಅರ್ಥ ಆಗುತ್ತೆ. ಆಯ್ತಾ? ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೀಗೆ ತಿಳಿಯುತ್ತೇವೆ. ಭೂಮಿಯ ಗೋಳಾಕಾರವಾಗಿದೆ. ಭೂಮಿಯು ಗೋಳಾಕಾರವಾಗಿದೆ. ಆದ್ದರಿಂದ ಭೂಮಿಯ ಮೇಲಿನ ಸ್ಥಳಗಳನ್ನು, ದಿಕ್ಕುಗಳನ್ನು ಹಾಗೂ ಎರಡು ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸುವುದು ಕಠಿಣ. ಅಂದ್ರೆ ಭೂಮಿ ಗೋಳಾಕಾರದಲ್ಲಿದೆ. ಹೌದಾ? ಭೂಮಿ ರೌಂಡ್ ಇಲ್ಲ, ಗುಂಡಾಗಿಲ್ಲ, ಅಂಡಾಕಾರದಲ್ಲಿದೆ. ಹೌದಾ? ಮೊಟ್ಟೆ ನೋಡಿದ್ದೀರಲ್ಲ ಎಲ್ಲಿಗೂ? ಮೊಟ್ಟೆ ಆಕಾರ ಅಂತ ಹೇಳ್ಬೋದು. ಗೋಳಾಕಾರದಲ್ಲಿದೆ ಭೂಮಿ. ಹಾಗಾಗಿ ಇದ್ರ ಮೇಲೆ ಏನಂತ ಕರೀತಾರೆ? ಸ್ಥಳಗಳನ್ನು, ದಿಕ್ಕುಗಳನ್ನು ಹಾಗೆ ಎರಡು ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸುವುದು ಸ್ವಲ್ಪ ಕಷ್ಟ. ಅಂದ್ರೆ ಇಷ್ಟೇ, ಅಲ್ಲಿಂದ ಇಲ್ಲಿ ಇಷ್ಟೇ ಕಿಲೋಮೀಟರ್ ಇದೆ, ಇಷ್ಟೇ ಇದೆ ಅನ್ನೋದು. ಯಾಕೆ ಅಂದ್ರೆ ಇದು ಸಮವಾಗಿದ್ದಿದ್ರೆ, ಚೌಕ ಅಥವಾ ರೌಂಡ್ ಶೇಪ್ ಅಲ್ಲಿ ಇದ್ದಿದ್ರೆ ಸ್ವಲ್ಪ ಈಸಿಯಾಗಿ ಕಂಡುಹಿಡಿಬಹುದಿತ್ತು. ಆದ್ರೆ ಇದು ಗೋಳಾಕಾರ ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್, ಭೂಮಿಯ ಮೇಲಿನ ಒಂದು ಸ್ಥಳ, ನಿರ್ದಿಷ್ಟ ಸ್ಥಾನ, ಸನ್ನಿವೇಶ, ಅಂತರ ಮತ್ತು ದಿಕ್ಕುಗಳನ್ನು ಅರಿಯಲು ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ನಕ್ಷೆ ಅಥವಾ ಗೋಳದ ಮೇಲೆ ಊಹಾ ರೇಖೆಗಳ ರೂಪದಲ್ಲಿ ಎಳೆಯಲಾಗಿದೆ. ಅಂದ್ರೆ ಸುಮ್ಮನೆ ಇಮ್ಯಾಜಿನೇಷನ್, ಯಾರು ಒಂದು ಪೆನ್ನು ಪೆನ್ಸಿಲ್ ಇಟ್ಕೊಂಡು ಅಲ್ಲಿ ರೇಖೆನ ಹಾಕಿಲ್ಲ, ಸುಮ್ಮನೆ ನಮ್ಮ ಇಮ್ಯಾಜಿನೇಷನ್. ಓಕೆ, ಇಮ್ಯಾಜಿನೇಷನ್ ಅಲ್ಲಿ ಕೆಲವೊಂದು ರೇಖೆಗಳನ್ನ ಹಾಕೊಂಡಿದ್ದೀವಿ ನಾವು. ಅದ್ರ ಮುಖಾಂತರ ನಾವು ಸ್ಥಳ, ಸನ್ನಿವೇಶ ಮತ್ತೆ ಏನು ಟೈಮ್ ಅವೆಲ್ಲ ತಿಳ್ಕೊತೀವಿ ಅಂತ ಹೇಳಿ. ಆಯ್ತಾ? ಅರ್ಥ ಆಯ್ತಾ? ಅಂದ್ರೆ ಕಾಲ್ಪನಿಕ ರೇಖೆ ಅಂತ ಹೇಳ್ತೀವಿ, ಇಮ್ಯಾಜಿನೇಷನ್. ಕಣ್ಣು ಮುಚ್ಕೊಂಡು ನಾವೇನೋ ಒಂದು ತಿಳ್ಕೊತೀವಲ್ಲ. ಅಂದ್ರೆ ಇವಾಗ ಕಣ್ಣು ಮುಚ್ಕೊಂತೀವಿ, ಯಾವ್ದೋ ಒಂದು ದೇವ್ರ ನೆನ್ಸ್ಕೊಂಡ ತಕ್ಷಣ ಗೊಂಬೆ ಬರುತ್ತೆ, ಅದನ್ನ ಏನಂತ ದೇವ್ರು ಮೂರ್ತಿ ಬರುತ್ತೆ. ಇವಾಗ ಆಂಜನೇಯ ಸ್ವಾಮಿ ಹೆಂಗಿದ್ದಾನೆ ಅಂದ್ರೆ ನಮ್ಗೆ ಕಣ್ಣು ಮುಚ್ಕೊಂಡ್ರೆ ಗೊತ್ತಾಗುತ್ತೆ. ಅದನ್ನ ಏನಂತ ಕರಿತೀವಿ ನಾವು? ಇಮ್ಯಾಜಿನೇಷನ್ ಅಥವಾ ಕಲ್ಪನೆ ಅಂತ ಕರಿತೀವಿ. ಕಲ್ಪನಾ ರೇಖೆಯನ್ನು ನಾವು ಹೇಳ್ಕೊಂಡಿದೀವಿ. ಯಾವ ಕಾರಣಕ್ಕೆ ಅಂದ್ರೆ ಸಮಯ ಮತ್ತೆ ಅಂತರ, ಸ್ಥಳಗಳನ್ನ ಗುರುತಿಸೋದಕ್ಕೆ ಇಲ್ಲಿ ಭೂಮಿಯ ಮೇಲೆ ಕೆಲವು ಕಾಲ್ಪನಿಕ ರೇಖೆಗಳನ್ನ ಹೇಳ್ಕೊಂಡಿದೀವಿ. ಅಂದ್ರೆ ನಮ್ ಕಲ್ಪನೆ ಅದಷ್ಟೇ, ಯಾರು ರೇಖೆನ ಹೇಳ್ದಿಲ್ಲ, ಬಟ್ ಕಲ್ಪನೆ. ಓಕೆ, ನೆಕ್ಸ್ಟ್, ಈ ಊಹಾ ರೇಖೆಗಳನ್ನು ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಇವುಗಳನ್ನು ಅಕ್ಷಾಂಶ ಮತ್ತು ರೇಖಾಂಶಗಳೆಂದು ಕರೆಯುತ್ತಾರೆ. ಪೂರ್ವ ಪಶ್ಚಿಮ ಅಂದ್ರೆ ಹಿಂಗೆ. ಓಕೆ, ಹಿಂಗೆ ಪೂರ್ವ ಪಶ್ಚಿಮ. ಓಕೆ, ಹಿಂಗೆ. ಮತ್ತೆ ಉತ್ತರ, ದಕ್ಷಿಣ. ಈ ತರ ರೇಖೆನ ಹೇಳ್ಕೊಂಡಿದೀವಿ. ಇದೆಲ್ಲ ಕಾಲ್ಪನಿಕ ರೇಖೆ. ನಮ್ಗೆ ಟೈಮಿಂಗ್ಸ್ ಮತ್ತೆ ಊರು, ಸ್ಥಳ ಎಲ್ಲೆಲ್ಲಿದೆ, ಯಾವ ತರ, ಎಷ್ಟು ಅಂತರ ಇದೆ, ಅಂದ್ರೆ ಇಷ್ಟು ಕಿಲೋಮೀಟರ್ ಇದೆ ಅಂತ ಹೇಳ್ತೀವಿ. ಇವಾಗ ಇದನ್ನ ಹೇಳಿದ್ವಪ್ಪ, 12,756 ಕಿಲೋಮೀಟರ್ ಅಂತ. ಇವುಗಳ ಸಹಾಯದ ಮೇಲೆ ಅದನ್ನ ಅಳತೆ ಮಾಡಿರ್ತಾರೆ. ಅಂದ್ರೆ ಅಕ್ಷಾಂಶ ರೇಖಾಂಶಗಳು ಇರ್ತಾವಲ್ಲ, ಇವುಗಳ ಸಹಾಯದ ಮೇಲೆ ಈ ಅಂತರನ ಅವರು ನಮ್ಗೆ ತಿಳಿಸಿರ್ತಾರೆ. ಯಾರು? ಸೈಂಟಿಸ್ಟ್. ಹೌದಾ? ವಿಜ್ಞಾನಿಗಳು ಹೌದಲ್ಲ, ಇದೆಲ್ಲ ಕಂಡುಹಿಡಿಯೋದು. ಅವರು ನಮಗೆ ಇದನ್ನ ಸ್ಪೆಸಿಫಿಕ್ ಆಗಿ ಇಷ್ಟೇ ಇದೆ ನೋಡು,
756 6 ಕಿಲೋಮೀಟರ್ ಕೂಡ ಇದೆ ಅಂತ ಹೇಳ್ಬೇಕು ಅಂದ್ರೆ ಅದಕ್ಕೆ ಸಹಾಯಕವಾಗಿರುವುದು ಅಕ್ಷಾಂಶ ಮತ್ತು ರೇಖಾಂಶ. ಭೂಮಿಯ ಮೇಲಿನ ಒಂದು ಸ್ಥಳ ನಿರ್ದಿಷ್ಟ ಸ್ಥಾನ ಸನ್ನಿವೇಶ ಅಂತರ ಮತ್ತು ದಿಕ್ಕುಗಳನ್ನು ಅರಿಯಲು ಕಾಲ್ಪನಿಕ ರೇಖಾಜಾಲ ವ್ಯವಸ್ಥೆಯನ್ನು ನಕ್ಷೆ ಅಥವಾ ಗೋಳದ ಮೇಲೆ ಊಹಾ ರೇಖೆಗಳ ರೂಪದಲ್ಲಿ ಎಳೆಯಲಾಗಿದೆ. ಇವೆಲ್ಲ ಕಾಲ್ಪನಿಕ ರೇಖೆಗಳು. ಹೌದಾ? ಬೋರ್ ಆಗ್ತಿದ್ಯಾ? ನೆಕ್ಸ್ಟ್ ಈ ಊಹಾ ರೇಖೆಗಳನ್ನು ಪೂರ್ವ ಪಶ್ಚಿಮ ಹೇಳಿದ್ದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವಾಗಿ ಎಳೆಯಲಾಗಿದ್ದು ಇವುಗಳನ್ನ ಏನಂತ ಕರಿತೀವಿ? ಅಕ್ಷಾಂಶ ಮತ್ತೆ ರೇಖಾಂಶ ಕರಿತೀವಿ. ಹೌದಾ? ಇವುಗಳನ್ನು ಭೌಗೋಳಿಕ ನಿರ್ದೇಶಾಂಕಗಳು ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತಾನೂ ಕರೀತಾರೆ. ಅಕ್ಷಾಂಶ ರೇಖಾಂಶಗಳನ್ನು ಹೊಂದಿರುವ ಈ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರೀತಾರೆ? ಅಕ್ಷಾಂಶ ಭೂಗೋಳ ನಿರ್ದೇಶಾಂಕಗಳು. ಭೂಗೋಳ ನೆನ್ಪಿಟ್ಕೊಳ್ರಿ, ಭೂಗೋಳ ನಿರ್ದೇಶಾಂಕಗಳು. ಓಕೆ, ಅಥವಾ ಭೌಗೋಳಿಕ ಜಾಲ ಅಂತ ಕರೀತಾರೆ. ಹೌದಾ? ಗೊತ್ತಾಗ್ತಿದ್ಯಾ? ಕಾಲ್ಪನಿಕ ರೇಖೆಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವಾಗಿ ಎಳೆಯಲಾಗಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಂದ ನಾವು ಅಂತರ, ವೇಳೆ, ಸ್ಥಾನ ಇವನ್ನೆಲ್ಲ ನಾವು ತಿಳ್ಕೊಳ್ತೀವಿ. ಅದನ್ನ ಆ ವ್ಯವಸ್ಥೆನ ಏನಂತ